ಮ್ಯಾಜಿಕ್ ಅಂದ್ರೆ ಯಾವುದೇ ಅದು ಮಾಟ ಅಲ್ಲ, ಅದು ಮಂತ್ರನೂ ಅಲ್ಲ, ಕೇವಲ ತಂತ್ರ ಮಾತ್ರ. ಈಗ ಪೇಪರ್ನ ನಾನು ಏನ್ ಮಾಡಿದೆ, ಒಂದು ಸುಮಾರು ಪೀಸ್ ಮಾಡಿ 30-40 ಪೀಸ್ ಆಗಿದೆ. ಹಾಗೆ ಇದು ಗಾಳಿಯಲ್ಲೇ ಕೆಲವೊಂದು ಗಮ್ ಇದೆ, ಇದನ್ನ ನಾನು ಇದು ಕಾಣಿಸ್ತಾ ಬರ್ತೀನಿ. ಈ 30-40 ಪೀಸಸ್ ನ ಮಾಡಿರೋ ಈ ಒಂದು ಪೇಪರು, ಹೌದಾ, ಈ ಮ್ಯಾಜಿಕ್ ಗಮ್ಮನ ನಾನು ಅಣಿಸಿರೋ ಕಾರಣಕ್ಕೆ ಇದು ಮತ್ತೆ ಯಥಾಸ್ಥಿತಿಗೆ ಬರುತ್ತೆ. ಸುಮ್ಮನೆ ಈ ರೀತಿ ಹಿಡಿತೀನಿ, ಹಿಂಗೆ ಹಿಡಿತೀನಿ, ಇದು ಏನಾಗತ್ತಂದ್ರೆ ಒಂದು ನೋಟ್ ಆಗಿರುತ್ತೆ. ಎಷ್ಟು ರೂಪಾಯಿ ನೋಟ್ ಹೇಳಿ? ಇದು 100 ರೂಪಾಯಿ. ಎಷ್ಟಿದು? 200 ರೂಪಾಯಿ ನೋಟು. ಹಾಗೆ ನಮ್ಮ ತಲೆಯಲ್ಲೇ 500 ರೂಪಾಯಿ ನೋಟು ಬಂತು ನೋಡಿ. ಅಬ್ಬಾ, 500 ರೂಪಾಯಿ, ಇನ್ನೊಂದು 200 ರೂಪಾಯಿ, ಇನ್ನೊಂದು 100 ರೂಪಾಯಿ. ಇದನ್ನ ಮುಚ್ಚಿ ಕ್ಲೋಸ್ ಮಾಡಿ. ಓಕೆ. ಅಬ್ರಕಡಬ್ರಾ, ಗಿಲಿ ಗಿಲಿ, ಗಿಲಿ ಗಿಲಿ, ಚೂಮಂತಾರ್, ಚೂಮಂತಾರ್. ಧರ್ಮಸ್ಥಳ ಮಾನಡವಳಿಯಿಂದ ಅಲ್ಲಿ, ಆಮೇಲೆ ಕೊಪ್ಪಳದಲ್ಲಿ ಗವಿಮಠ, ದಕ್ಷಿಣ ಭಾರತದ ಕುಂಭಮೇಳ ಅಂತೀವಿ, ಅಲ್ಲಿ ಸಹ ಕಾರ್ಯಕ್ರಮ ನನಗೆ 3 ವರ್ಷ ಕಂಟಿನ್ಯೂ ಆಗಿ ಅವಕಾಶ ಕೊಟ್ಟರು. ಅತಿ ಚಿಕ್ಕ ವಯಸ್ಸಿಗೆ ಮ್ಯಾಜಿಕ್ ಮಾಡಿದ್ದೆ ಯಾರಂತಂದ್ರೆ 1 ವರ್ಷ 8 ತಿಂಗಳಿಗೆ ಶ್ರೀವತ್ಸ ಮಾಡಿ, ಅದು ನನ್ನ ಮಗ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಕುಂದಾಪುರ ಮೂಲದ ಪ್ರಕಾಶ್ ಹೆಮ್ಮಾಡಿಯವರ ಮನೆಯಲ್ಲಿದ್ದೀನಿ. ಪ್ರಕಾಶ್ ಹೆಮ್ಮಾಡಿ ಅಂತ ಹೇಳಿದ್ರೆ ಜಾದೂಗಾರರು ಅನ್ನೋದು ನಿಮಗೆ 100% ಗೊತ್ತಿರುತ್ತೆ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಸಾವಿರಾರು ಸ್ಟೇಜ್ಗಳಲ್ಲಿ ಇವರು ಜಾದೂವನ್ನು ಮಾಡಿದ್ದಾರೆ. ಇವತ್ತು ಹೆಗ್ಗದ್ದೆ ವೇದಿಕೆಯಲ್ಲಿದ್ದಾರೆ. ಸೊ ನಮಗದು ಬಹಳ ಹೆಮ್ಮೆ. ನಾವು ಅವರ ಮನೆಯನ್ನು ಕಳೆದ ಎಪಿಸೋಡ್ನಲ್ಲಿ ತೋರಿಸಿದ್ವಿ. ಸರ್, ಇವತ್ತು ಮಾತಾಡೋಕ್ಕಿಂತ ಮುಂಚೆನೇ ಜಾದು ಶುರು ಮಾಡೋಣ ಸರ್. ಜಾದುವಿಂದ ನಮ್ಮ ಮಾತನ್ನು ಮುಂದುವರಿಸೋಣ. ಯಾಕಂದರೆ ಜಾದುಗಾರನ ಜೀವನವೂ ಗೊತ್ತಾಗಬೇಕು ಅಂತ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ಸೊ ಒಂದು ಜಾದು ಅಂತ ನಾನು ಹೇಳ್ಕೊಂತೀನಿ. ಏನಂತಂದ್ರೆ ಮ್ಯಾಜಿಕ್ ಅಂದ್ರೆ ಯಾವುದೇ ಅದು ಮಾಟ ಅಲ್ಲ, ಅದು ಮಂತ್ರನೂ ಅಲ್ಲ, ಕೇವಲ ತಂತ್ರ ಮಾತ್ರ. ಕೈ ಚಳಕ, ಬುದ್ಧಿಶಕ್ತಿ ಮತ್ತೆ ವಿಜ್ಞಾನವನ್ನ ಬಳಸ್ಕೊಂಡು ಮಾಡುವಂತ ಒಂದು ಅದ್ಭುತ ಕಲೆಗೆ 64 ವಿದ್ಯೆಯಲ್ಲಿ ಜಾದು ಸಹ ಇಂದ್ರಜಾಲ, ಮಹೇಂದ್ರಜಾಲ, ಮೋಡಿ ವಿದ್ಯೆ, ಕಣ್ಕಟ್ಟು, ಇದು ಹಲವಾರು ಹೆಸರಲ್ಲಿ ನಾವು ಹೇಳ್ತೀವಿ. ಏನೇ ಇದ್ರು ಅದು ಕೈ ಚಳಕ ಮತ್ತೆ ನಮ್ಮ ಬುದ್ಧಿಶಕ್ತಿನ ನಾವು ಉಪಯೋಗ ಮಾಡ್ತೀವಿ, ವಿಜ್ಞಾನವನ್ನ ನಾವು ಬಳಸ್ಕೊಳ್ತೀವಿ. ಆದ್ರೆ ನೋಡುಗರಿಗೆ ಅದ್ರ ಮೂಲಕ ನಾವು ಮನೋರಂಜನೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಜ್ಞಾನನ ನಾವು ದುರುಪಯೋಗ ಮಾಡ್ಕೊಳ್ಳೋದಿಲ್ಲ. ಈಗ ನೋಡಿ, ಒಂದು ಖಾಲಿ ಕೈಯಿಂದ ಇಷ್ಟು ಹತ್ತಿರದಲ್ಲಿ ನೀವು ವೇದಿಕೆಯಲ್ಲಿ ನಾನು ಮಾಡುವಾಗ ನಿಮ್ಗೆ ಏನ್ ಅನ್ಸ್ಬೋದು, ನಾನು ಏನಾದ್ರು ಒಂದು ಏನೋ ಒಂದು ದೂರ ಇದ್ದಾರೆ, ದೂರ ಒಂದು ನೋಟನ್ನ ನಾನು ಪ್ರತ್ಯಕ್ಷ ಮಾಡಿದೆ, ಎಲ್ಲೋ ಸ್ಲೀವಿಂದ ತೆಗ್ದಿರ್ಬೋದು, ಇಲ್ಲ ಎಲ್ಲೋ ಮೇಲಿಂದ ಇಲ್ಲಿಂದ ತೆಗ್ದಿರ್ಬೋದು. ಇಷ್ಟು ಹತ್ತಿರದಲ್ಲಿ ಈಗ ನೋಡಿ ಖಾಲಿ ಕೈ ನಿಮ್ಗೆ ತೋರಿಸ್ತಾ ಬರ್ತೀನಿ. ಏನು ಇಲ್ಲ, ಸುಮ್ಮನೆ ಈ ರೀತಿ ಹಿಡಿತೀನಿ, ಹಿಂಗೆ ಹಿಡಿತೀನಿ. ಇದು ಏನಾಗತ್ತಂದ್ರೆ ಒಂದು ನೋಟ್ ಆಗಿರುತ್ತೆ. ಎಷ್ಟು ರೂಪಾಯಿ ನೋಟ್ ಹೇಳಿ? 100 ರೂಪಾಯಿ ನೋಟ್. ಹೌದಲ್ಲ? ಹೌದು ಹೌದು. ಒರಿಜಿನಲ್ ಹೌದಾ? ಹೌದು, ಒರಿಜಿನಲ್. ಹೌದು. ಎಸ್. ಹಾಗೆ ಮತ್ತೊಂದು ಸಾರಿ ಹೀಗೆ ಹೀಗೆ ಇದು ನೋಡ್ತೀನಿ. ಜಸ್ಟ್ ಎಷ್ಟಿದು? 200 ರೂಪಾಯಿ ನೋಟು. 200. ಇದು ಒರಿಜಿನಲ್? ಎಸ್, 100%. ಹಾಗೆ ನಮ್ಮ ತಲೆಯಲ್ಲೇ 500 ರೂಪಾಯಿ ನೋಟು ಬಂತು ನೋಡಿ. ಅಬ್ಬಾ, ಇಟ್ಕೊಳ್ಳಿ. ಕೈಯಲ್ಲಿ ಏನಾದರೂ ಇಟ್ಟಿದ್ದೀರಾ ಹೆಂಗೆ ಸರ್? ಮತ್ತೊಂದು 500 ರೂಪಾಯಿ ಬಂತು. ನೋಡಿ ಹಿಂಗೆ ಎಷ್ಟು ಹತ್ತಿರದಲ್ಲಿ. ಈ ನೋಟನ್ನೆಲ್ಲ ನೀವು ಹಿಡ್ಕೊಳ್ಳಿ. ಓಕೆ, ಹಾಗೆ ಹಿಡ್ಕೊಳ್ಳಿ. ಒಂದು ಖಾಲಿ ಪ್ಲೇಟನ್ನು ನಾನು ತೋರಿಸ್ತಾ ಇದ್ದೀನಿ. ಓಕೆ, ನೋಡಿ ಖಾಲಿ ಇದೆ ಅಲ್ವಾ? ಹಿಂದ್ಗಡೆ ಏನಿಲ್ಲ, ಖಾಲಿ ಇದೆ. ಏನಿಲ್ಲ. ಇದಕ್ಕೆ ಒಂದೊಂದಾಗಿ ನೋಟನ್ನು ಹಾಕಿ ತೋರಿಸ್ಬಿಟ್ಟು ಹಾಕಿ. 500 ರೂಪಾಯಿ, ಮತ್ತೊಂದು 500 ರೂಪಾಯಿ, ಇನ್ನೊಂದು 200 ರೂಪಾಯಿ, ಇನ್ನೊಂದು 100 ರೂಪಾಯಿ ಹಾಕಿದ್ರಲ್ಲ? ಹೌದು. ಇದಕ್ಕೊಂದು ಮುಚ್ಚಲೆ ಇದೆ, ಇದ್ರ ಮೇಲೆ ಮುಚ್ಚಿ ಮೇಲೆ ಇಟ್ಕೊಳ್ಳಿ. ಇದ್ರ ಮೇಲೆ ಮುಚ್ಚಿ ಕ್ಲೋಸ್ ಮಾಡಿ. ಎಸ್, ಓಕೆ. ನಾವು ಮ್ಯಾಜಿಕ್ ಮಂತ್ರ ಹೇಳ್ತೀವಿ, ಹೌದಾ? ಮಂತ್ರ ಇಬ್ರು ಸೇರಿ ಹೇಳೋಣ, ನಾನು ಹೇಳ್ಕೊಡ್ತೀನಿ. ಕೈ ಈ ಥರ ಇಡೀರಿ. ಹೋಕಸ್ ಪೋಕಸ್, ಹೋಕಸ್ ಪೋಕಸ್ ಹೇಳಿ. ಹೋಕಸ್ ಪೋಕಸ್, ಅಬ್ರಕಡಬ್ರಾ, ಅಬ್ರಕಡಬ್ರಾ, ಗಿಲಿ ಗಿಲಿ, ಗಿಲಿ ಗಿಲಿ, ಚೂಮಂತಾರ್. ಚೂಮಂತಾರ್. ಓಪನ್ ಮಾಡಿ.
ಎಲ್ಲ ದೇಶದ ಕರೆನ್ಸಿಗಳು ಬಂತಲ್ಲ ಇಲ್ಲಿ. ಓ ಮೈ ಗಾಡ್. ಇದರಲ್ಲಿ ಆದ್ರೆ ಈ ಮೂಲಕ ಮತ್ತೆ ಅದೇ ಹೇಳ್ತೀನಿ ನಾನು, ನಿಜವಾಗ್ಲೂ ಈ ರೀತಿ ದುಡ್ಡು ಮಾಡೋದಿದ್ರೆ ನಾನು ಯಾಕೆ ಎಷ್ಟು ಕಷ್ಟ ಪಡ್ಬೇಕಿತ್ತು ಹೇಳಿ. ಕೇವಲ ಇದು ಕೈ ಚಳಕ, ಮಿಸ್ಡೈರೆಕ್ಷನ್. ನಾನು ಹೇಳ್ತಾ ಇದ್ದೆ 35 ವರ್ಷದಿಂದ ಜಾದು ಮಾಡ್ತಾ ಇದ್ರು, ಪ್ರಾಕ್ಟೀಸು ಈಗಲೂ ಮಾಡ್ತಾ ಇದ್ದೀನಿ. ಹೌದು. ಇದು ನನ್ನ ಒಂದು ವಿಶೇಷ. ಈ ಬರೀ ಕೈನಲ್ಲಿ ನೋಟಿನ ಸುರಿಮಳೆ ಅಂತೀವಿ. ಯಾಕಂದ್ರೆ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಈ ಒಂದು ಐಟಮ್ ನಂದು ಇರುತ್ತೆ. ಹೌದಾ? ಇಷ್ಟು ದುಡ್ಡಾಯ್ತು ನೋಡಿ. ಅಷ್ಟೊಂದು 3-4 ನೋಟಿಂದ ಶುರುವಾಗಿದ್ದು. ಸರ್, ಈಗ ಈ ಜಾದು ಮಾಡಿರ್ತೀರಲ್ಲ, ನೀವು ಹೇಳಿದ್ರಿ ತುಂಬಾ ಪ್ರಿಪ್ರೇಷನ್ ಬೇಕಾಗುತ್ತೆ, ನಾವು ತುಂಬಾ ಪ್ರಿಪ್ರೇಷನ್ ಮಾಡ್ಕೊಂತೀವಿ ಅಂತ. ಎಲ್ಲಾದ್ರೂ ಈ ಗಡಿಬಿಡಿಯಲ್ಲಿ ಹೋಗಿ ಏನಾದ್ರೂ ಅವಾಂತರ ಆಗೋದು ಆ ಥರನೂ ಆಗುತ್ತೆ? ಅದಕ್ಕೆ ಹೇಳಿ, ಈಗ ಪ್ರಾಕ್ಟೀಸ್ ಅನ್ನೋದು ಯಾಕೆ ಹೇಳಿದ್ದು, ಅದ್ರಲ್ಲೂ ಜಾದು ವಿದ್ಯೆ. ಈಗ ನಾವು ಬೇರೆ, ಈಗ ನೃತ್ಯ ಇರ್ಬೋದು. ಹೌದು. ಒಬ್ಬ ನೃತ್ಯಗಾರ ಅವನೇನಾದ್ರೂ 1-2 ಸ್ಟೆಪ್ ಅನ್ನ ತಪ್ಪ ಹಾಕಿದಾಗ ಮಾಮೂಲಾಗಿ ಪಬ್ಲಿಕ್ಕಿಗೆ ಗೊತ್ತಾಗೋದಿಲ್ಲ. ಅದು ಅದ್ರ ಬಗ್ಗೆನೆ, ಜಾದು ಗುರು ಬಗ್ಗೆ ಅಷ್ಟು, ನೃತ್ಯ ಬಗ್ಗೆ ಅಷ್ಟು ನಾಲೆಜ್ ಇರುವವರಿಗೆ ಮಾತ್ರ ಗೊತ್ತಾಗತ್ತೆ. ಆದ್ರೆ ಅವನು ನೃತ್ಯನ ಕಂಟಿನ್ಯೂ ಮಾಡ್ತಾನೆ. ಆದ್ರೆ ಮ್ಯಾಜಿಕ್ ಆಗಲ್ಲ, ತಪ್ಪೆ, ಅದನ್ನ ಸರಿ ಮಾಡ್ಕೊಳಕ್ ಆಗಲ್ಲ ಅವಾಗ. ಓಕೆ, ಆಗೋದೇ ಇಲ್ಲ. ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು? ಇಲ್ಲ, ಅದು ಈ ಪ್ರಶ್ನೆಗೆ ನನಗೂ ಹೇಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಹೇಳಿದ್ವಿ ಅಲ್ಲ, ನಾವು ಒಂದು ಐಟಮ್ನ 100 ಸಲ ಅಲ್ಲ 1000 ಸಲ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಮ್ಯಾನೇಜ್ ಮಾಡಿಲ್ಲ ಅಂದಾಗ ನಾವು ಜನರಿಂದ ನಗ್ತಾರೆ. ಹೌದಾ? ಸಿಕ್ರೆ ಇದು ಏನಿದೆ, ಈಗ ನಾನು ಇಷ್ಟೊಂದು ದುಡ್ಡು ಮಾಡಿದೆ, ನನ್ನ ಜೊತೆ ಕಲೀಲಿಕ್ಕೆ ಬಂದವರಿಗೆ ಈ ಮ್ಯಾಜಿಕ್ ಮಾಡೋದು ಹೇಗಂತೂ ನಾನು ಕಲ್ಸ್ಕೊಡ್ತೀನಿ. ಹೌದಾ? ಅಷ್ಟೇ. ಅವರು ವಿನಾಕಾರಣ ಇದನ್ನ ಬೇರೆಯವರಿಗೆ ಕಲ್ಸೋದಿಲ್ಲ. ಅವ್ರ ಹತ್ರ ಶಿಷ್ಯೋತ್ವ ಪಡೆದು ಮತ್ತೆ ಇನ್ನೊಂದು ಕಂಡೀಷನ್ ಹಾಕ್ತಿವಿ, ಯಾವುದೇ ಕಾರಣಕ್ಕೂ ಈ ವಿದ್ಯೆನ ನಾವು ದುರುಪಯೋಗ ಮಾಡ್ಕೊಳ್ಬಾರ್ದು. ಈಗ ನಾನು ಇಷ್ಟು ಈ ಮ್ಯಾಜಿಕ್ ಅನ್ನ ನಾವು ಕಲ್ತಿರೋ ವಿದ್ಯೆನ ನಾವು ದುರುಪಯೋಗಕ್ಕೆ ಹೋಗಿದ್ರೆ ನನ್ನನ್ನು ಸಮಾಜ ಒಂದು ಬಾಬಾನು ಗುರುಜಿಯಾಗಿ ಕುಳಿಸಿ ಕೋಟಿಗಟ್ಲೆ ದುಡ್ಡು ಕೂತ್ಕೊಂಡಲ್ಲೇ ನನಗೆ ಬರ್ತಾ ಇತ್ತು. ಹೌದಾ? ನನ್ನ ಗುರುಗಳು ನನಗೆ ಹೇಳಿರೋದು ಅದನ್ನೇ. ನಾವು ಎಲ್ಲಾ ಜಾದೂಗರು ನಾವು ತಗೊಂಡಿರೋದು ಏನಂತಂದ್ರೆ ಒಂದು ಉದ್ದೇಶ, ಕೇವಲ ಮನೋರಂಜನೆಗೆ ಮಾತ್ರ ಈ ವಿದ್ಯೆನ ನಾವು ಬಳಸ್ಕೊಳ್ಬೇಕು. ಹೌದಪ್ಪ. ಈಗ ನಿಮ್ಗೆ ಮೇಡಮ್ ಅವರು ತುಂಬಾ ಸಪೋರ್ಟಿವ್. ಈವನ್ ನಾನು ಪ್ರಾರಂಭದ ಒಂದು ಎಪಿಸೋಡಲ್ಲೂ ಕೂಡ ಹೇಳಿದೆ, ಅಂದ್ರೆ ಗೂಗಲ್ ಕೂಡ ಅವ್ರ ಹೆಸರನ್ನ ತೋರಿಸುತ್ತೆ, ನೇತ್ರಾವತಿ ಹೆಮ್ಮಾಡಿ ಅಂತ ತೋರಿಸುತ್ತೆ ಅಂತ. ಮೇಡಮ್ ಅವ್ರಿಗೂ ನೀವು ಮುಂಚೆಯಿಂದಾನು ಇದ್ರ ಬಗ್ಗೆ ಪ್ರಾಕ್ಟೀಸ್ ಅನ್ನು ಕೊಟ್ಟಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅವರ ಅಭಿರುಚಿಯನ್ನ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್? ಯಾಕಂದ್ರೆ ಮನೆಯಲ್ಲಿ ಇವತ್ತಿನ ದಿನದಲ್ಲಿ ಹೆಂಗಾಗಿದೆ ಅಂದ್ರೆ, ಗಂಡನಿಗೆ ಇಷ್ಟ ಇದ್ರೆ ಹೆಂಡತಿ ಮಾತಾಡಲ್ಲ, ಹೆಂಡತಿಗೆ ಇಷ್ಟ ಇದ್ರೆ ಗಂಡ ಮಾತಾಡಲ್ಲ, ಹಿಂಗಾಗ್ಬಿಡುತ್ತೆ. ಆದ್ರೆ ನೀವು ಇಬ್ರು ಒಟ್ಟಾಗಿ ಸ್ಟೇಜ್ ಮೇಲೆ ಬಂದು ಇದನ್ನೆಲ್ಲ ಜನರನ್ನ ರಂಜಿಸ್ತಾ ಇದ್ದೀರಲ್ಲ, ಅದು ನಂಗೆ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನೀವಿಬ್ಬರ ಕೋಆರ್ಡಿನೇಷನ್ ಬಗ್ಗೆ ನೀವೇ ಹೇಳ್ಬೇಕು. ಎಷ್ಟೊತ್ತು ಬೇಕಾದ್ರೂ ಅದ್ರ ಬಗ್ಗೆ ನಾನು ಮಾತಾಡ್ಬೋದು. ನಾನು ಹೇಳ್ದೆ, ಮದುವೆ ಮುಂಚೆನೆ ನನ್ನೊಂದು ಕೆಲವೊಂದು ಕನಸಿತ್ತು. ನಾನು ಮದುವೆ ಆದ್ರೆ ಈ ರೀತಿ ಇವಳನ್ನೇ ಮದುವೆ ಆಗ್ಬೇಕು, ಯಾಕಂದ್ರೆ ಕಣ್ಮುಂದೆ ಬೆಳೆದವಳು, ಇವಳನ್ನೇ ಮದುವೆ ಆಗ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡವನು. ಆ ಗುರಿನ ನಾನು ಸುಮ್ಮನೆ ಕಲ್ಪನೆ ಕನ್ಸಲ್ಲಿ ಮಾತ್ರ ಅಲ್ಲ, ನನ್ನ ಗುರುಗಳಿಗೆ, ನನಗೆ ಸ್ಪಿರಿಚುವಲ್ ಗುರುಗಳು ಋಷಿ ಪ್ರಭಾಕರ್ ಗುರುಗಳು, ನನಗೆ ಯೋಗ ಪ್ರಾಣಾಯಾಮ ಕಲ್ಸ್ಕೊಟ್ಟವರು, ಅವರಿಗೆ ನಾನು ಬರೆದು ಕೊಟ್ಟಿದ್ದೆ. ನಾನು ಈ ಹುಡುಗಿನೇ ನಾನು ಮದುವೆ ಆಗ್ತೀನಿ ಅಂತೇಳಿ ನಾನು ಒಂದು ಚೀಟಿಯಲ್ಲಿ ಬರೆದು ಕೊಟ್ಟಿದ್ದೆ. ಅವರು ನಿಮ್ಮ ಗುರಿಯನ್ನ, ನಿಮ್ಮ ಏನ್ ನೀವು ಜೀವನದಲ್ಲಿ ಆಗ್ಬೇಕು ಅಂದ್ಕೊಂಡಿದ್ರಿ ಅದನ್ನೆಲ್ಲ ನಾನು ಬರೆದು ಕೊಡ್ಬೇಕಿತ್ತು. ಒಂದು. ಎರಡನೇದು, ಮಾತಾಡ್ಬೇಕಂದ್ರೆ ನನ್ನ ಮಗ ಸಹ ಈ ಕ್ಷೇತ್ರದಲ್ಲಿ ವರ್ಲ್ಡ್ ರೆಕಾರ್ಡು. ಅತಿ ಚಿಕ್ಕ ವಯಸ್ಸಿಗೆ ಮ್ಯಾಜಿಕ್ ಮಾಡಿದ್ದೆ ಯಾರಂತಂದ್ರೆ 1 ವರ್ಷ 8 ತಿಂಗಳಿಗೆ ಶ್ರೀವತ್ಸ ಹೆಮ್ಮಾಡಿ, ಅದು ನನ್ನ ಮಗ. ಇದನ್ನ ಇವನ್ನ ವಿಶ್ವ ದಾಖಲೆಯನ್ನ ಸಹ ನಾನು ಮದುವೆ ಮುಂಚೆನೆ ನನ್ನ ಗುರುಗಳಿಗೆ ನಾನು ಹೇಳಿದ್ದೆ, ನನ್ನ ಮಗನನ್ನ ಈ ಕ್ಷೇತ್ರದಲ್ಲಿ ವಿಶ್ವ ದಾಖಲೆ ಮಾಡೇ ಮಾಡ್ತೀನಿ ಅಂತೇಳಿ. ಹಾಗೆ ನೇತ್ರಾವತಿ ಬಗ್ಗೆ ಹೇಳ್ಬೇಕಂದ್ರೆ ಕೇವಲ ಮ್ಯಾಜಿಕ್ ನಲ್ಲಿ ನಂಗೆ ಸಪೋರ್ಟ್ ಅಲ್ಲ, ನನ್ನ ಹೋಟೆಲ್ ಮಾಡಿದಾಗ್ಲೂ ಸಹ ನನಗೆ ಹೋಟ್ಲಲ್ಲಿ ಸಹ ಅವಳು ಸಪೋರ್ಟ್ ಮಾಡಿದವಳು. ನನ್ನ ಮಕ್ಕಳನ್ನ ಸಹ ನಾವು ಹೋಟ್ಲಲ್ಲೇ ಬೆಳೆಸಿರೋದು. ಯಾಕಂದ್ರೆ ಒಂದು ಹೋಟ್ಲ್ ನಡೆಸ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಈಗ ಹೇಳ್ತಾರೆ ಹಾಗೆ. ಹೌದಾ?
ಈ ಜಾದು ಕ್ಷೇತ್ರ ಇಟ್ಕೊಂಡು ಜೊತೆಯಲ್ಲಿ ಒಂದೇ ಒಂದು ದಿವಸ ಹೋಟೆಲ್ನ ಬಂದ್ ಮಾಡಿದೆ. 25 ವರ್ಷ ಒಂದು ಹೋಟ್ಲು 2 ಹೋಟ್ಲು ಮಾಡಿದೆ, 2 ಹೋಟ್ಲನ್ನೇ 3 ಹೋಟ್ಲು ಮಾಡಿದ್ದೆ. ಕಾಲಾಂತರದಿಂದ ಯಾವುದೋ ಒಂದು ಕಾರಣಕ್ಕೆ ಈ ಒಂದು ಒತ್ತಡ ತಡ್ಕೊಳಕ್ಕಾಗದೆ ನಾನು ಅದನ್ನ ಲಾಸ್ಟ್ 10 ವರ್ಷದಿಂದ ಹೋಟ್ಲ್ ನಡೆಸ್ತಾ ಇಲ್ಲ. ಆದ್ರೆ ಆ ಕ್ಷೇತ್ರದಲ್ಲೂ ನಾನು ಸಾಕಷ್ಟು ಹೆಸರು ಮಾಡಿದಂಥವನು. ಅಲ್ಲಿ ಸಹ ನೇತ್ರಾವತಿ ಬಹಳ ನನಗೆ ಸಪೋರ್ಟಿವ್ ಆಗಿ ಇರೋದಕ್ಕೆ ಅದು ಸಾಧ್ಯ ಆಯ್ತು. ನಂಗೆ ಹೆಂಗ್ ಅನ್ಸುತ್ತಂದ್ರೆ ಸರ್, ಈಗ ಈ ಕಾರ್ಯಕ್ರಮವನ್ನು ಸುಮಾರು ಜನ ನೋಡಬೇಕು ಅಂತ ಅನ್ಸುತ್ತೆ. ಯಾಕೆ ಅಂದರೆ ಒಂದು ಹೆಂಡತಿ ಗಂಡನಿಗೆ ಎಷ್ಟು ಬಗೆಯಲ್ಲಿ ಅವಳು ಸಪೋರ್ಟಿವ್ ಆಗಿರ್ತಾಳೆ, ಎಲ್ಲ ಟೈಮಲ್ಲೂ ಕೈ ಹಿಡಿದು ಜೊತೆಗೆ ಇರ್ತೀನಿ ಅಂತ ಹೇಳ್ತಾಳೆ. ಆವಾಗ ಒಂದು ಗಂಡಿನ ಉನ್ನತಿ ಎಲ್ಲಿಗೆ ಹೋಗುತ್ತೆ ಅನ್ನೋದಕ್ಕೆ ನೀವೇ ಬೆಸ್ಟ್ ಎಕ್ಸಾಂಪಲ್ ಅಂತ ನಂಗೆ ಅನ್ಸುತ್ತೆ. ತುಂಬ ಜನ ಜಗಳ ಆಡ್ಕೊಂಡು ಸಮಯ ಹಾಳು ಮಾಡ್ತಾರೆ, ಅಥವಾ ನೀನು ಮಾಡಿ ಸರಿಯೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೂಟ್ಗಳಿಗೆ ಹೋಗ್ಬಿಡ್ತಾರೆ. ಅಲ್ಲ, ನಮ್ಮ ಗಂಡ ಸೋತಾಗ್ಲೂ ನಾವು ಅವ್ನ ಜೊತೆಗಿರ್ತೀವಿ. ಆ್ಯಕ್ಚುಲಿ ಬೇಕಾಗಿರೋದೇ ಸೋತಾಗ. ಗೆದ್ದಾಗಂತೂ ಖಂಡಿತವಾಗಿಯೂ ಇದ್ದೇ ಇರ್ತೀವಿ, ಅದರಲ್ಲಿ ಯಾವ ಡೌಟು ಇರೋದಿಲ್ಲ. ಆ ಸೋತಾಗ ಅಥವಾ ಕಷ್ಟದ ದಿನಗಳಲ್ಲಿ ನಮ್ಮ ಕೈ ಹಿಡಿದಾಗ ಬಹುಶಃ ಇವತ್ತು ನಿಮ್ಮ ಎಲ್ಲಾ ಸಕ್ಸಸ್ಗಳಲ್ಲೂ ಅವರು ಪಾಲುದಾರರಾಗಿರ್ತಾರೆ ಅನ್ನೋದು ನಿಜವಾಗ್ಲೂ ಖುಷಿಯ ಆಮೇಲೆ ಅದು ಎಷ್ಟು ನನಗೆ ಜಾದು ಕ್ಷೇತ್ರಕ್ಕೆ ನನಗೆ ಲಾಭ ಆಯ್ತು ಅಂತಂದ್ರೆ, ಈಗ ಕಾರ್ಯಕ್ರಮ ಬುಕ್ ಮಾಡುವವರೇ ನೀವಿಬ್ರು ಬರ್ಬೇಕು, ನಿಮ್ಮಿಬ್ರ ಜೋಡಿಯಿಂದ ನಿಮ್ ಜೋಡಿ ಮ್ಯಾಜಿಕ್ ಮಾಡೋದೇ ನಮಗೆ ಸಂತೋಷ. ಹೆಚ್ಚಾಗಿ ನನಗೆ ಆಧ್ಯಾತ್ಮಿಕ ಕ್ಷೇತ್ರಗಳೇ ಜಾಸ್ತಿ ಜಾದುವನ್ನ ಕರ್ಸ್ಕೊಳ್ತಾರೆ. ಮೇನ್ ಆಗಿ ನಾನು ಧರ್ಮಸ್ಥಳ ಮಾನಡವಳಿಯಿಂದ ಅಲ್ಲಿ, ಆಮೇಲೆ ಕೊಪ್ಪಳದಲ್ಲಿ ಗವಿಮಠ, ದಕ್ಷಿಣ ಭಾರತದ ಕುಂಭಮೇಳ ಅಂತೀವಿ, ಅಲ್ಲಿ ಸಹ ಕಾರ್ಯಕ್ರಮ ನನಗೆ 3 ವರ್ಷ ಕಂಟಿನ್ಯೂ ಆಗಿ ಅವಕಾಶ ಕೊಟ್ಟರು. ಆಮೇಲೆ ಬಳ್ಳಾರಿಯ ಕಲ್ಯಾಣ ಸ್ವಾಮಿ ಇರ್ಬೋದು, ನಮ್ಮ ಬಿಜಾಪುರ ಈ ಕಡೆ ಎಲ್ಲ ಸ್ವಾಮೀಜಿಗಳಿರ್ಬೋದು, ತುಂಬ ನನ್ನ ಕರೆಸಿ ಪ್ರತಿ ವರ್ಷ ನನ್ನನ್ನು ಕರೆಸಿ ಹಾರೈಸ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ನನಗೆ ತೃಪ್ತಿ ಇದೆ. ಆದರೆ ಈ ಮೂಲಕ ಇನ್ನೊಂದು ಮಾತನ್ನ ಹೇಳ್ತೀನಿ. ಈಗ ನಾಳೆ ಸಹ ನನಗೆ ಸನ್ಮಾನ ಇದೆ. ಬೆಳಿಗ್ಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಾರ್ಯಕ್ರಮ ಇದೆ, ಅಲ್ಲಿ ಸನ್ಮಾನ ಇದೆ. ಈ ರೀತಿ ನನ್ನ ಕರೆಸಿ ಸನ್ಮಾನ, ಈ ಕಾರ್ಯಕ್ರಮ ಯಾವತ್ತೂ ಕಲಾವಿದನಿಗೆ ಅದು ಅಹಂಕಾರ ಬರಬಾರ್ದು. ಈಗ ನನಗೆ ನಾಳೆ ಸನ್ಮಾನ ಮಾಡ್ತಾರೆ ಅಂತಿದ್ದು ಇದು ಪ್ರಕಾಶ್ ಹೆಮ್ಮಾಡಿಗಲ್ಲ, ನನ್ನಲ್ಲಿರೋ ಕಲೆಗೋಸ್ಕರ ಅವರು ಸನ್ಮಾನ ಮಾಡ್ತಾ ಇರೋದು. ನನ್ನಲ್ಲಿ ಆ ಕಲೆ ಇಲ್ಲ ಅಂದ್ರೆ ನಾನು ಏನೂ ಅಲ್ಲ. ನಾನು ಹಾಗೆ ನಿಮ್ಮ ಹಾಗೆ ಎಲ್ಲ ಮಕ್ಕಳ ಹಾಗೆ ಹೊಳೆ ಬದಿಯಲ್ಲಿ ಮೀನ್ ಹಿಡ್ಕೊಂಡು ಗಾಳ ಹಾಕೊಂಡು ಬೆಳೆದವನೇ ನಾನು, ಹೌದಾ? ಈ ಕ್ಷೇತ್ರಕ್ಕೆ ಬಂದು ಏನೋ ನನ್ನನ್ನ, ಯಾಕಂದ್ರೆ ಈ ಬಹಳ ಕಡಿಮೆ ಜನ ಇರೋ ಕಾರಣಕ್ಕೆ, ಈ ಜಾದು ಕ್ಷೇತ್ರದಲ್ಲಿ ಕಡಿಮೆ ಜನ ಇರೋ ಕಾರಣಕ್ಕೆ, ಆಮೇಲೆ ನನ್ನ ಏನೋ ಒಂದು ಹೊಸ್ತನ ವಿನೂತನ ಇದನ್ನ ನಾನು ಕೊಡ್ತಾ ಬರೋದಕ್ಕೆ ಜನ ನನ್ನನ್ನ ಗುರುತ ಮಾಡ್ತಾ ಇರ್ತಾರೆ. ಇದನ್ನ ನಾನು ನನ್ನ ಮಕ್ಕಳಿಗೂ ಹೇಳ್ತೀನಿ, ನನ್ನ ಶಿಷ್ಯಂದ್ರಿಗೂ ಹೇಳ್ತೀನಿ, ನನ್ನ ಸ್ನೇಹಿತ ಬೇರೆ ಜಾದುಗಾರಿಗೂ ನಾನು ಹೇಳ್ತೀನಿ. ಯಾಕಂದ್ರೆ ಜಾದು ನೋಡಿದ ಕೂಡಲೇ ಹೇಗಾಗ್ತಾರಂದ್ರೆ ಆ ಟೈಮ್ನಲ್ಲಿ ತುಂಬಾ ನಮ್ಮ ಮೇಲೆ ಅಭಿಮಾನ ಬೆಳೆಯುತ್ತೆ ಅವರಿಗೆ. ಆ ರೀತಿ ನಮ್ಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಅವಾಗ ಹೇಳೋದು, ಇದನ್ನ ನೀವು ತಲೆಗೆ ತಗೊಳ್ಬೇಡಿ, ಇದನ್ನ ಅವಾಗ ನಿಮ್ಗೆ ಕೊಂಬು ಬಂದ್ರೆ ಸಮಾಜ ಮತ್ತೆ ನಿಮ್ಮನ್ನ ಅಷ್ಟೇ ಮಲಗಿಸ್ತಾರೆ. ಅವರಿಗೆ ಸಮಾಜಕ್ಕೆ ಏರ್ಸೋ ಶಕ್ತಿನೂ ಗೊತ್ತಿದೆ, ಮಲಗಿಸೋ ಶಕ್ತಿನೂ ಕೂಡ ಗೊತ್ತಿದೆ. ನಂಗೆ ಒಂದು ಕ್ಯೂರಿಯಾಸಿಟಿ ಸರ್, ನೀವು ಫಸ್ಟ್ ಮಾಡಿರುವಂತ ಜಾದು ಯಾವುದು ನಿಮ್ಮ ಜೀವನದಲ್ಲಿ? ಫಸ್ಟ್ ಅಂದ್ರೆ ಶುರು ಮಾಡಿದ್ದು, ಅಲ್ಲಿಂದ ನನ್ನ ಜರ್ನಿ ಪ್ರಾರಂಭ ಆಯ್ತು ಅಂದ್ರೆ ಯಾವುದು? ಇದು ಇನ್ನ ನನ್ನ ಗುರುಗಳು ಸಿಕ್ಕಿರ್ಲಿಲ್ಲ. ತೆಂಗಿನಕಾಯಿಯಿಂದ ನೀವೇ ಒಂದು ತೆಂಗಿನಕಾಯಿ ತಂದು ಕೊಡ್ತೀರಿ. ಅದರಲ್ಲಿ ಬೇಕಾದ ಜ್ಯೂಸ್ ಅನ್ನ ನೀವೇ ಕೇಳ್ತೀರಿ, ಇದರಲ್ಲಿ ಹಾಲು ಬೇಕಾ, ಆರೆಂಜ್ ಜ್ಯೂಸ್ ಬೇಕಾ, ಫ್ರೂಟಿ ಬೇಕಾ, ಇಲ್ಲ ಬರೇ ನೀರ್ ಬೇಕಾ, ಹೀಗೆ ನೀವೇ ಹೊಡಿತೀರಿ. ಹೊಡೆದ್ ನೋಡಿದಾಗ ನಿಮ್ಗೆ ಆರೆಂಜ್ ಜ್ಯೂಸ್ ಅಂತ ನೀವು ಕೇಳ್ಕೊಂಡಿದ್ರೆ ಅದರಲ್ಲಿ ಆರೆಂಜ್ ಜ್ಯೂಸೇ ಬರುತ್ತೆ. ಹಾಗೆ ಇದು ನಾನು ಹೌದು, ನನಗೆ ಮ್ಯಾಜಿಕ್ ಪರಿಕರ ಸಿಗತ್ತಂತೂ ಗೊತ್ತೇ ಇಲ್ಲದೆ ಇರುವಾಗ ಈ ಒಂದು ಮ್ಯಾಜಿಕ್ ಅನ್ನ ನಾನೇ ಇಂಪ್ರೂವ್ ಮಾಡಿಕೊಂಡು ಇದನ್ನ ನನ್ನ ಹೋಟ್ಲಲ್ಲಿ ಬಂದವರಿಗೆಲ್ಲ ಮಾಡಿ ತೋರಿಸ್ತಾ ಇದ್ದೆ. ಹೌದಾ? ಹೌದು, ನನ್ನ ಹೋಟ್ಲಿಗೆ ಬಂದವರಿಗೆಲ್ಲ ಮಾಡಿ ತೋರಿಸ್ತಾ ಇದ್ದೆ. ಅದಕ್ಕೆ ನನ್ನ ಗುರುಗಳು ಸಹ ಖುಷಿ ಪಡ್ಲಿಕ್ಕೆ ಏನಂದ್ರೆ, ಈ ಒಂದು ಟ್ಯಾಲೆಂಟ್ ನನಗೆ ಇರೋದು ನೋಡಿ ಬೇಗ ನನಗೆ ಅವರು ಕಲಿಸ್ಲಿಕ್ಕೆ ಒಪ್ಕೊಂಡ್ಬಿಟ್ರು. ಅದನ್ನ ಈಗಲೂ ನಾನು ನೆನ್ಸ್ಕೊಳ್ತೀನಿ. ಈ ಹೇಳ್ಬೇಕಂದ್ರೆ ನಾನು ಮ್ಯಾಜಿಕ್ ಬಗ್ಗೆ ಎಷ್ಟು ಬೇಕಾದ್ರೂ ನಾನು ಮಾತಾಡ್ಬೋದು. ಯಾಕಂದ್ರೆ ನಾನು ಈಗ ನೆನ್ಸ್ಕೊಂಡೆ, ಪ್ರೊಫೆಸರ್ ಶಂಕರ್ ಗಿಲಿಗಿಲಿ ಕನ್ವೆನ್ಷನ್ ಮಾಡಿದ ಉಡುಪಿಯವರು 97 ಅಂತಾರಾಷ್ಟ್ರೀಯ ಜಾದು ಸಮ್ಮೇಳನ ಉಡುಪಿಯಲ್ಲಿ ಮಾಡಿದ್ರು ಅವರು. ಆ ಉಡುಪಿ ಸಮ್ಮೇಳನದಲ್ಲಿ
ಗಾಲಾ ಪರ್ಫಾರ್ಮರ್ ಆಗಿ ವಿಶೇಷ ಪ್ರದರ್ಶನಕ್ಕಾಗಿ ನನ್ನನ್ನ ಆಯ್ಕೆ ಮಾಡಿದ್ರು ಅವರು. ನನಗೆ 10 ನಿಮಿಷ ಅವಕಾಶ ಕೊಟ್ಟು ವಿದೇಶಿ ಜಾದೂಗಾರರ ಜೊತೆ ನನ್ನ ಪ್ರದರ್ಶನಕ್ಕೆ ಸಹ ಅವಕಾಶ ಮಾಡಿಕೊಟ್ಟಿದ್ರು. ಅವರಿಂದ ತುಂಬಾ ನನಗೆ ಸಪೋರ್ಟ್ ಸಿಕ್ತು. ಓಕೆ ಓಕೆ ಮೇಡಮ್, ಏನು ಅನ್ಸುತ್ತೆ ಮೇಡಮ್ ಇದನ್ನೆಲ್ಲ ಒಟ್ಟಾರೆ ಒಂದು ಜರ್ನಿ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಅಂತ? ಒಟ್ಟಾರೆ ಲೈಫ್ ನಮ್ದು ಕಲರ್ಫುಲ್ ಆಗಿದೆ ಸರ್. ಓಕೆ, ಮೇನ್ ಆಗಿ ಹೇಳ್ಬೇಕಂದ್ರೆ ಅಂದ್ರೆ ಗೊತ್ತಿದೆಯಲ್ಲ, ಒಂದ್ ಮನೇಲಿ ಹೆಂಗಿರತ್ತಂದ್ರೆ ಬೆಳಿಗ್ಗೆ ಎದ್ವಿ, ಪಾತ್ರೆ ತೊಳೆದ್ವಿ, ಅಡಿಗೆ ಮಾಡಿದ್ವಿ, ಇದೆಲ್ಲ ಆಟ. ನಮ್ದು ಹಾಗಲ್ಲ, ನಮ್ದು ಅವೆಲ್ಲ ನಮ್ಗೆ ಸೆಕೆಂಡ್ರಿ ಆಗ್ಬಿಟ್ಟಿದೆ. ಫಸ್ಟ್ ನಾವು ಮಾಡ್ಬೇಕಾಗಿರೋದು ಮ್ಯಾಜಿಕ್, ಇದ್ರದ್ದೆಲ್ಲ ವರ್ಕ್ ಮಾಡ್ಕೊಂತೀವಿ. ಟೋಟಲಿ ಕಲರ್ಫುಲ್ ಇದೆ. ಓಕೆ, ತುಂಬಾ ಖುಷಿ ಇದೆ, ಸಂತೃಪ್ತಿ ಇದೆ. ಓಕೆ, ಇನ್ನೊಂದು ಜಾದು ತೋರಿಸ್ಬೋದಾ ಸರ್ ನಮ್ಗೆ ಈಗ? ಎಸ್, ಬನ್ನಿ ಮತ್ತೊಂದು ಜಾದು ಒಂದು ನ್ಯೂಸ್ ಪೇಪರ್ ಮ್ಯಾಜಿಕ್ ಮಾಡಿ ತೋರಿಸ್ತೀನಿ. ಎಸ್, ಇರಲಿ ರಾಣಿ ಪೇಪರ್. ಒಂದು ಪೇಪರ್ನಲ್ಲಿ ಅಂದಾಜು ಎಷ್ಟು ಪೇಜ್ ಇರುತ್ತೆ? ನಿಂತ್ಕೊಳ್ತೀನಿ ನಾನು. ಓ ಮೈ ಗಾಡ್, ಎಲ್ಲ ಹರಿದಾಕಿದ್ರು. ಅದ್ರ ವೇದಿಕೆಯಲ್ಲಿ ಮಾಡೋದಕ್ಕೂ, ವೇದಿಕೆ ಅಂದ್ರೆ ಕಲರ್ ಲೈಟ್ಗಳು, ಆ ಮ್ಯೂಸಿಕ್ ಮಾಡಿ 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 ಮತ್ತೆ ಇರ್ಲಿ, ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ಮ ಯೂಟ್ಯೂಬ್ ಮೂಲಕ ಇದು ಸಹ ಲಕ್ಷಾಂತರ ಜನರಿಗೆ ಹೋಗ್ತಾ ಇದೆ. ನಾವು ಅನ್ಬೋದು ಇವತ್ತು ನೀವು ಇಬ್ರು ಇರ್ಬೋದು, ಆದ್ರೆ ಹಾಗೆ. ಈಗ ಪೇಪರ್ನ ನಾನು ಏನ್ ಮಾಡಿದೆ, ತುಂಬಾ ಅಂದಾಜು ಎಷ್ಟು ಪೀಸ್ ಮಾಡಿರ್ಬೋದು? ಒಂದು ಸುಮಾರು ಪೀಸ್ ಮಾಡಿ 30-40 ಪೀಸ್ ಆಗಿದೆ. ಹಾಗೆ ಇದು ಗಾಳಿಯಲ್ಲೇ ಕೆಲವೊಂದು ಗಮ್ ಇದೆ, ಇದನ್ನ ನಾನು ಇದು ಕಾಣಿಸ್ತಾ ಬರ್ತೀನಿ, ಗಾಳಿಯಲ್ಲಿರೋ ಗಮ್ಮನ್ನ. ಮತ್ತೆ ಡೌಟ್ ಇರಬಾರ್ದು ಇಷ್ಟು ಹತ್ರದಲ್ಲಿ, ಹೌದಾ? ಈಗ ನಿಮ್ ಕಣ್ಣಿಗೆ ಮೋಸ ಮಾಡಿದ್ರು ಕ್ಯಾಮ್ರಾಕ್ಕೆ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ಈ 30-40 ಪೀಸಸ್ ನ ಮಾಡಿರೋ ಈ ಒಂದು ಪೇಪರು, ಹೌದಾ, ಈ ಮ್ಯಾಜಿಕ್ ಗಮ್ಮನ ನಾನು ಅಣಿಸಿರೋ ಕಾರಣಕ್ಕೆ ಇದು ಮತ್ತೆ ಯಥಾಸ್ಥಿತಿಗೆ ಬರುತ್ತೆ. ಸೇಮ್. ವಾವ್, ಹಿಂಗೆ ಸರ್ ಇದು? ಅಬ್ಬಾ, ಇನ್ನೊಂದು ಮ್ಯಾಜಿಕ್ ಮಾಡ್ತಾ ಹೋಗ್ತೀನಿ. ಓಕೆ ಓಕೆ, ಖಂಡಿತ. ಏನಿದು? ಶಾಂಪಾ ಜ್ಯೂಸ್. ಇಟ್ಕೊಳ್ಳಿ. ನೀವು ಅದನ್ನ ನೋಡ್ತಾ ಇರೋದು ನೋಡಿದ್ರೆ ನೀವು ಇದನ್ನ ಕುಡಿಯೋದು ಬಿಟ್ಟಿದ್ರಿ. ಹೌದು, ನಾನು ಕುಡಿಯಲ್ಲ. ಹೌದಾ? ಹೌದು, ಅದು ಸಹ ನಿಮ್ಮ ಫೇಸ್ ಅಲ್ಲೇ ನಾವು ಕಂಡು ಹಿಡಿತೀವಿ. ಓಕೆ ಓಕೆ, ಕೊಡಿ. ಹಾಗಾದ್ರೆ ನೀವು ಕುಡಿಯಲ್ಲ ಅಂದಾಗ ಇದ್ರಲ್ಲಿ ಇಡೋಣ, ಹೌದಾ? ಇದ್ರಲ್ಲಿ ಇಡೋದು ದೊಡ್ಡದಲ್ಲ, ಆದ್ರೆ ಇದರಿಂದ ಒಂದು ಮ್ಯಾಜಿಕ್ ಆಗ್ಬೇಕು. ಓಕೆ, ಹೌದಾ? ಎಸ್, ನೋಡೋಣ. ಓ ಮೈ ಗಾಡ್, ಸಣ್ಣತಿರೋದು ದೊಡ್ಡದಾಯ್ತು. ದೊಡ್ಡದಾಯ್ತು. ಓಕೆ, ಈಗಲೂ ನನಗೆ ಅನಿಸ್ತಾ ಇದೆ ಇದನ್ನು ನೀವು ಕುಡಿಯಲ್ಲ. ಓಕೆ, ಆದ್ರೂ ಒಂದು ಕ್ವಶನ್ ಇದೆ ನಿಮ್ ತಲೆಯಲ್ಲಿ, ನೀವು ಹೇಳ್ತಾ ಇಲ್ಲ, ನಾನೇನು ಅಂದ್ಕೊಳ್ಳಲ್ಲ. ಹಾಗಾದ್ರೆ ಆ ಆರೆಂಜ್ ಏನಾಯ್ತು? ಹೌದಾ? ಹೌದು, ಏನಾಯ್ತು ಹೇಳಿ. ನಿಮ್ ಏನ್ ಅನಿಸ್ತಿದೆ? ನಿಮ್ಗೆ ಅನಿಸ್ತಾ ಇದೆ ಇದರಲ್ಲೇ ಇದೆ ಇರ್ಬಹುದು ಅಂತ ಅನಿಸ್ತಾ ಇದೆ, ಹೌದಾ? ಈಗ ನಾನು ಇದನ್ನ ಅದಕ್ಕೋಸ್ಕರ ಉಲ್ಟಾ ಮಾಡಿ ತೋರಿಸ್ತೇನೆ. ಇಲ್ಲ ಆದ್ರೂ ಇನ್ನೊಂದು ಕ್ವಶನ್ ನಿಮ್ಮ ಮನ್ಸಲ್ಲಿ ಕಾಡ್ತಾ ಇದೆ, ಏನಂದ್ರೆ ನಾನು ಅದನ್ನ ಹಿಡ್ಕೊಂಡಿರ್ಬೋದು ಅಂತ. ಹೌದಾ? ಹೌದು. ಈ ಕೈ ಬಿಟ್ರು ಇಲ್ಲ, ಇಲ್ಲ ಈ ಕೈನಲ್ಲಿ ಹಿಡ್ಕೊಂಡಿರು. ಅದ್ರ ವಿಶೇಷ ಏನಂತಂದ್ರೆ ಪೀಸ್ ಮಾಡಿದ್ರು ಏನ್ ಮಾಡಿದ್ರು ಇಲ್ಲ, ಅದೆಲ್ಲೋ ಆಯ್ತು ಅಂತ ಗೊತ್ತಿಲ್ಲ. ಓಕೆ, ಇವೆಲ್ಲ ಒಂದು ಟ್ರಿಕ್ಸಿಂದ ಆಗುತ್ತೆ ಅಂದರೆ ನಾವು ನಂಬೋದಕ್ಕಾಗುತ್ತಾ ವೀಕ್ಷಕರೇ? ನೋಡಿ, ನಾನು ಅದಕ್ಕೋಸ್ಕರ ಇವ್ರ ಮನೆಗೆ ಬಂದೆ. ಇನ್ನೂ ಸಾಕಷ್ಟು ಜಾದು ಟ್ರಿಕ್ಸ್ಗಳಿದೆ. ಸೊ ಇವತ್ತಿನ ಎಪಿಸೋಡ್ ಸಾಕು ಅಂತ ಅನ್ಕೊಂತೀನಿ. ಸೊ ನಾಳೆ ಮತ್ತೊಂದು ಎಪಿಸೋಡಲ್ಲಿ ಇವರ ಬದುಕಿನ ಮತ್ತೊಂದಿಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ. ಅದ್ರ ಜೊತೆಗೆ ಜಾದೂನು ಕೂಡ ನಿಮ್ಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್.